ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಬಾಂಬೆ ಹಲ್ವಾ ಅಥವಾ ಕರಾಚಿ ಹಲ್ವಾನ ಮನೆಯಲ್ಲೇ ಸಿಂಪಲ್ಲಾಗಿ ಕೇವಲ ಒಂದು 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಈ ರೀತಿ ನಾವು ಬೇಕರಿಯಿಂದ ತಂದು ತಿಂದಿರ್ತೀವಿ. ಅದನ್ನೇ ನಾವು ಮನೆಯಲ್ಲಿ ಮಕ್ಕಳಿಗೆ ಹೆಲ್ದಿಯಾಗಿರ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿ ಮಾಡ್ಕೊಡೋದು ಅಂತ ನೋಡೋಣ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ, ಅಷ್ಟೇ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು. ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ಒಂದು ಕಪ್ಪಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಅರ್ಧ ಕಪ್ ಕಾರ್ನ್ಫ್ಲವರ್ಗೆ 1 ಕಪ್ ನೀರು ಹಾಕ್ಕೊಳ್ಬೇಕು. ಇಲ್ಲಿ ಕಾರ್ನ್ಫ್ಲವರು ತುಂಬಾ ಇಂಪಾರ್ಟೆಂಟು, ಯಾಕಂದರೆ ಹಲ್ವಾ ಗಟ್ಟಿ ಆಗಬೇಕು ಅಂದರೆ ಕಾರ್ನ್ಫ್ಲವರ್ ಹಾಕಲೇಬೇಕು. ಒಂದು ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ಕಾರ್ನ್ಫ್ಲವರ್ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. ಇವಾಗ ನೋಡಿ, ಈ ನೀರನ್ನ ಸೇರಿಸ್ಕೊಂಡಾದಮೇಲೆ ಇದು ಸ್ವಲ್ಪನೂ ಗಂಟುಗಳು ಇಲ್ಲದೆ ಇರೋ ರೀತಿಯಲ್ಲಿ ಇದನ್ನು ಕಲಿಸ್ಕೊಳ್ಬೇಕು. ಅಂದರೆ ನೀರು ಹಾಗೆ ಹಾಕಿರ್ತಕ್ಕಂಥ ಕಾರ್ನ್ಫ್ಲವರು ಕರೆಕ್ಟಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಕಲಿಸ್ಕೊಳ್ಳಿ. ಇವಾಗ ನೋಡಿ ಕಲ್ತಿದ್ದಾಗಿದೆ. ಈ ರೀತಿ ನಾವು ಮೊದಲೇ ಕಲಸಿ ಒಂದು ಸೈಡಲ್ಲಿ ಇಟ್ಕೊಂಡು ಬಿಡೋಣ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಒಂದು ಸೈಡಲ್ಲಿ ಇಡೋಣ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೆ. ಪಾತ್ರೆಗೆ ಯಾವ ಕಪ್ಪಿಂದ ನಾನು ಕಾರ್ನ್ಫ್ಲವರ್ ಸೇರಿಸ್ಕೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂತಂದರೆ ಇನ್ನೊಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ಬೋದು. ಹಾಗೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಸಕ್ಕರೆನ ಕರಗಿಸ್ಕೊಳ್ಬೇಕು. ಇಲ್ಲಿ ಯಾವುದೇ ರೀತಿಯ ಪಾಕ ತೊಗೊಳ್ಬಾರ್ದು, ಜಸ್ಟ್ ಸಕ್ಕರೆನ ಈ ರೀತಿ ಕರಗಿಸ್ಕೊಂಡ್ರೆ ಸಾಕು. ನೋಡಿ, ಇಲ್ಲಿ ಪಾಕ ಕೂಡ ತೊಗೊಂಡಿಲ್ಲ. ಈ ರೀತಿ ಸಕ್ಕರೆ ಕರಗಾದ್ಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ ನಾವು ರೆಡಿ ಮಾಡಿರ್ತಕ್ಕಂಥ ಅಂದರೆ ಕಾರ್ನ್ಫ್ಲವರು ನೀರನ್ನ ಬೆರೆಸಿಟ್ಕೊಂಡಿರ್ತಕ್ಕಂಥ ಒಂದು ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಬೇಕು. ಆದರೆ ಗ್ಯಾಸು ಲೋ ಫ್ಲೇಮಲ್ಲೇ ಇರಲಿ. ಇವಾಗ ನೋಡಿ, ನಾನು ಮಿಶ್ರಣ ಮಾಡಿಟ್ಟಿರ್ತಕ್ಕಂಥ ಕಾರ್ನ್ಫ್ಲವರು ಹಾಗೆ ನೀರಿನ ಮಿಶ್ರಣವನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಹೈ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಇದು ಗಟ್ಟಿ ಬರಬೇಕು, ಅಲ್ಲಿವರೆಗೂ ಇದನ್ನು ತಿರುಗಿಸ್ತಾ ಬರೋಣ. ಇದ್ರ ಮಧ್ಯದಲ್ಲಿ ನೀವು ಬೇಕು ಅಂದರೆ ಸಕ್ಕರೆ ನೀರಿಗೆ ಈ ರೀತಿ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಬೋದು. ನಾನಿಲ್ಲಿ ಇವಾಗ ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಒಂದು 2-3 ಹನಿ ನಿಂಬೆ ರಸನ ಸೇರಿಸ್ಕೊಂಡು ಮತ್ತೆ ಕಲಿಸ್ತಾ ಬರಬೇಕು. ಹೈ ಫ್ಲೇಮಲ್ಲೇ ಇರಲಿ ಗ್ಯಾಸು. ಯಾವಾಗ ಈ ರೀತಿ ತಿಕ್ಕಾಗಿ ಬರುತ್ತೋ ಆಗ ನೀವು ಗ್ಯಾಸ್ನ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕಲರ್ ಚೇಂಜ್ ಆಗಬೇಕು, ಹಾಗೆ ತಿಕ್ಕಾಗಿ ಬರಬೇಕು. ಈ ರೀತಿ ಬರೋವರೆಗೂ ನಾವು ಕಲಿಸ್ತಾನೆ ಇರಬೇಕು. ಹಾಕಿರ್ತಕ್ಕಂಥ ಮಿಶ್ರಣ ಈ ಒಂದು ಮಟ್ಟಿಗೆ ಗಟ್ಟಿಯಾದಾಗ ನಾವಿಲ್ಲಿ ಕಲರ್ನ ಆ್ಯಡ್ ಮಾಡ್ಕೊಳ್ತಿದ್ದೀವಿ. ಬಾಂಬೆ ಹಲ್ವಾ ಅಥವಾ ಕರಾಚಿ ಹಲ್ವಾ ಅಥವಾ ಬೇಕರಿಯಲ್ಲಿ ತರ್ತಕ್ಕಂಥ ಹಲ್ವಾ ಇದೇ ರೀತಿಯಲ್ಲಿ ಇರುತ್ತೆ. ಇಲ್ಲಿ ನಿಮಗೆ ಕಲರ್ ಇಷ್ಟ ಇಲ್ಲ ಅಂತಂದರೆ ನಾವು ನೀರಿನ ಬದಲಿಗೆ ಒಂದು ಕ್ಯಾರೆಟ್ ಜ್ಯೂಸ್ ಕೂಡ ಹಾಕ್ಕೊಳ್ಬೋದು. ಅಂದರೆ ಕ್ಯಾರೆಟ್ನ ಮಿಶ್ರಣ ಮಿಕ್ಸಿ ಮಾಡಿ ಅದರಲ್ಲಿರ್ತಕ್ಕಂಥ ನೀರನ್ನ ತೆಕ್ಕೊಂಡು ಕೂಡ ಬಳಸ್ಕೊಂಡು ಮಾಡ್ಬೋದು. ಆದರೆ ಅದು ಕ್ಯಾರೆಟ್ ಹಲ್ವಾ ಆಗುತ್ತೆ. ಈ ರೀತಿ ನಾವು ಬೇಕರಿಯಲ್ಲಿ ಮಾಡ್ತಕ್ಕಂಥ ಒಂದು ಹಲ್ವಾ ಆಗಿರೋದ್ರಿಂದ ನಾನಿಲ್ಲಿ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಅದರ ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರು ಹಾಗೆ ಡ್ರೈ ಫ್ರೂಟ್ಸ್ನ ಕೂಡ ಬೇಕಂದಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ತೊಗೊಂಡು ಗ್ಯಾಸ್ನ ಇಟ್ಕೊಂಡು ಈ ರೀತಿ ತಿರುಗಿಸ್ತಾ ಬನ್ನಿ. ನೋಡಿ, ಇವಾಗ ತಳ ಒಂದು ಸ್ವಲ್ಪನೂ ಹಿಡ್ಕೊಳ್ದೇ ಇರೋ ರೀತಿಯಲ್ಲೇ ಬಿಟ್ಕೊಂಡು ಬರುತ್ತೆ. ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಂಡು ಮತ್ತೆ ನಾನು ಇದನ್ನು ಕಲಿಸ್ತಾ ಬರ್ತೀನಿ. ಎಲ್ಲಿವರೆಗೂ ಕಲಿಸ್ಬೇಕು ಅಂದರೆ ನಾವು ಹಾಕಿರ್ತಕ್ಕಂಥ ತುಪ್ಪ ಬಿಟ್ಕೊಳ್ಬೇಕು, ಅಲ್ಲಿವರೆಗೂ ನಾವು ಕಲಿಸ್ತಾ ಬರಬೇಕು. ಹಾಗೆ ಇಲ್ಲಿ ಕಾರ್ನ್ಫ್ಲವರ್ ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಬಿಡದ ಹಾಗೆ ಕಲಿಸ್ತಾ ಬನ್ನಿ. ನೋಡಿ, ಇದು ನಾನು ತೊಗೊಂಡಿರ್ತಕ್ಕಂಥ ಪಾತ್ರೆ ನಾನ್ ಸ್ಟಿಕ್ ಅಲ್ಲ, ಸ್ಟೀಲ್ ಆಗಿರೋದ್ರಿಂದ ಸ್ವಲ್ಪ ಆಚೆ ಈಚೆ ಅಂಟ್ಕೊಂಡಿರೋ ರೀತಿಯಲ್ಲಿ ನಿಮಗೆ ಕಾಣಿಸುತ್ತೆ. ನಿಮ್ಮ ಕಡೆ ಏನಾದರೂ ನಾನ್ ಸ್ಟಿಕ್ ಇತ್ತು ಅಂದರೆ ಅದನ್ನು ಕೂಡ ಬಳಸ್ಕೊಳ್ಬೋದು. ಆದರೆ ಇದು ಈ ರೀತಿ ನಾನ್ ಸ್ಟಿಕ್ ಬಳಸ್ಕೊಂಡಾಗ ಒಂದು ಸ್ವಲ್ಪನೂ ಒಂದು ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಇದು ಸ್ಟೀಲ್ ಆಗಿರೋದ್ರಿಂದ ಅಂಟ್ತಿದೆ ಅಷ್ಟೇ. ಹಾಗಾಗಿ ಸೈಡಲ್ಲಿ ಏನಾದರೂ ನಿಮಗೆ ಅದು ಅಂಟಬಾರ್ದು ಅಂದರೆ ಈ ರೀತಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತೆಕ್ಕೊಂಡ್ಬಿಡಿ. ಇನ್ನೊಂದು ಸ್ಪೂನ್ ತುಪ್ಪನ ಬಳಸ್ಕೊಂಡಿದ್ದೀನಿ. ಟೋಟಲಾಗಿ 2 ಸ್ಪೂನ್ ತುಪ್ಪ ಸಾಕು, ಜಾಸ್ತಿ ಏನು ಹಾಕೋದು ಬೇಡ. ನೀವು ತುಪ್ಪ ಕಡಿಮೆ ತಿನ್ನೋದಾಯಿತು ಅಂದರೆ ಒಂದೇ 1 ಸ್ಪೂನ್ ತುಪ್ಪ ಕೂಡ ಸಾಕಾಗುತ್ತೆ. ಇವಾಗ ಈ ರೀತಿ ಹಾಕ್ಕೊಂಡು ನಾನು ಕೂಡ ಎಡ್ಜಲ್ಲಿರ್ತಕ್ಕಂಥ ಎಲ್ಲ ಹಲ್ವಾನು ನೀಟಾಗಿ ತಗೊಂಡಿದ್ದೀನಿ. ನೋಡಿ, ಈ ರೀತಿ ಕಲಿಸ್ತಾ ಬನ್ನಿ. ಎಲ್ಲಿವರೆಗೂ ಅಂದರೆ ಇನ್ನೂ ಸ್ವಲ್ಪ ತಿಕ್ಕಾಗಬೇಕು. ಹಾಗಂತ ಬಹಳ ತಿಕ್ಕಾಗಿ ಬರಬಾರ್ದು, ಅಂದರೆ ಗಟ್ಟಿ ಆಗಬಾರ್ದು, ಸ್ಪ್ರೆಡ್ ಮಾಡಲಿಕ್ಕೆ ಅನುಕೂಲ ಆಗೋದಿಲ್ಲ. ಹಾಗಾಗಿ ಈ ರೀತಿ ಗಟ್ಟಿ ಆದಮೇಲೆ ಒಂದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ತಿರುಗಿಸ್ತಾ ಬನ್ನಿ. ನೋಡಿ, ಈ ರೀತಿ ಎಣ್ಣೆ ಬಿಟ್ಕೊಳ್ಬೇಕು, ಅಂದರೆ ಹಾಕಿರ್ತಕ್ಕಂಥ ತುಪ್ಪ ಬಿಟ್ಕೊಳ್ಬೇಕು. ಹಾಗಾಗಿ ಈ ರೀತಿ ತಿರುಗಿಸ್ತಾ ಬನ್ನಿ. ಇಲ್ಲಿ ಬೇಕು ಅಂತಂದರೆ ನೀವು ಕಲರ್ನ ಸ್ವಲ್ಪ ಜಾಸ್ತಿಯಾಗಿ ಆ್ಯಡ್ ಮಾಡ್ಕೊಳ್ಬೋದು. ಆದರೆ ನಾನಿಲ್ಲಿ ಸ್ವಲ್ಪ ಕಡಿಮೆಯಾಗಿ ಕಲರ್ ಹಾಕ್ಕೊಂಡಿದ್ದೀನಿ, ಆರೆಂಜ್ ಕಲರಲ್ಲಿ ಇರಲಿ ಅನ್ನೋದಕ್ಕೋಸ್ಕರ. ನಿಮ್ಗೆ ಈ ರೀತಿ ಇಷ್ಟ ಇಲ್ಲ, ಇನ್ನೂ ಗಾಢವಾಗಿ ಬಣ್ಣ ಬೇಕು ಅಂತಂದರೆ ಜಾಸ್ತಿ ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಕಲರ್ನ ಹಾಕ್ಕೊಳ್ಬೋದು. ಇವಾಗ ನೋಡಿ, ಕರೆಕ್ಟಾಗಿ ಹಲ್ವಾ ರೆಡಿಯಾಗಿದೆ. ಎಣ್ಣೆ ಕೂಡ ಅಂದರೆ ಹಾಕಿರ್ತಕ್ಕಂಥ ತುಪ್ಪನ ಬಿಟ್ಕೊಂಡಿದೆ.
ಈ ಮಟ್ಟಿಗೆ ಗಟ್ಟಿಯಾದರೆ ಸಾಕು, ಮತ್ತೆ ಇದು ಗಟ್ಟಿ ಆಯಿತು ಅಂದರೆ ಸ್ಪ್ರೆಡ್ ಮಾಡಲಿಕ್ಕೆ ಅನುಕೂಲ ಆಗೋದಿಲ್ಲ. ಹಾಗಾಗಿ ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡು ಬಿಡೋಣ. ಸಡನ್ನಾಗಿ ಅಂದರೆ ತಡ ಮಾಡಬಾರ್ದು, ಇಲ್ಲ ಗಟ್ಟಿಯಾಗಿಬಿಡುತ್ತೆ. ಈ ಸೈಡಲ್ಲಿ ನಾನು ಮೊದಲೇ ಒಂದು ಪ್ಲೇಟಿಗೆ ತುಪ್ಪನ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ತುಪ್ಪ ಹಚ್ಚಿರ್ತಕ್ಕಂಥ ಪ್ಲೇಟಿಗೆ ನಾವು ರೆಡಿ ಮಾಡಿರ್ತಕ್ಕಂಥ ಹಲ್ವಾನ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಹಾಕಿದಾಗ ನಮಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೋಡ್ತಿದ್ದೀರಲ್ಲ, ಗಾಜಿನ ರೀತಿಯಲ್ಲಿ ಇರಬೇಕು. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡ್ಕೊಳ್ಳಿ. ಈ ರೀತಿ ಹಾಕಾದ್ಮೇಲೆ ಸಡನ್ನಾಗಿ ಮತ್ತೆ ನಾವು ಸ್ಪ್ರೆಡ್ ಮಾಡ್ತಾ ಬರಬೇಕು. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡುವಾಗ ನಿಮ್ಗೆ ಏನಾದರೂ ಗಟ್ಟಿ ಅನ್ನಿಸ್ತಿತ್ತು ಅಂತಂದರೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಇಷ್ಟು ಸ್ಪ್ರೆಡ್ ಆಗಿದೆ. ನಾನಿಲ್ಲಿ ಫೋಲಾಗಿ ಅಂದರೆ ಪೂರ್ತಿಯಾಗಿ ತಟ್ಟೆಗೆ ಹಾಕಿಲ್ಲ, ಸ್ವಲ್ಪ ದಪ್ಪವಾಗಿ ಇರಲಿ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಬಿಟ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಸ್ಪ್ರೆಡ್ ಮಾಡಾದಮೇಲೆ 1 ಅವರ್ ಇದನ್ನು ಬಿಟ್ಕೊಂಡು ಬಿಡಬೇಕು. ಅಂದರೆ ಕಂಪ್ಲೀಟಾಗಿ ಆರಿಕೊಂಡು ಸೆಟ್ ಆಗುತ್ತೆ. ಹಾಗಾಗಿ 1 ಅವರ್ ನಾವು ಇದನ್ನು ಬಿಟ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ, 1 ಅವರ್ ನಾನು ಕೂಡ ಬಿಟ್ಕೊಂಡಿದ್ದೀನಿ. ಯಾವ ರೀತಿ ಹಲ್ವಾ ರೆಡಿಯಾಗಿದೆ ಅಂತ ಜಸ್ಟ್ ಕೈಯಿಂದ ಕೂಡ ನಾವು ತೆಗಿಬೋದು, ಅಷ್ಟು ಪರ್ಫೆಕ್ಟ್ ಆಗಿದೆ. ಎಣ್ಣೆ ಅಥವಾ ತುಪ್ಪ ಯಾವ ರೀತಿ ಬಿಟ್ಕೊಂಡಿದೆ ಅಂತ ನೀವೇ ನೋಡ್ತಿದ್ದೀರಿ. ಇವಾಗ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಮೊದಲೇ ಹೇಳಿರೋ ಹಾಗೆ ನಾನು ಬಣ್ಣನ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಅಂದರೆ ಫುಡ್ ಕಲರ್ನ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಆರೆಂಜ್ ಕಲರ್ ಕಾಣಿಸ್ತಿದೆ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಸೇರಿಸ್ಕೊಳ್ಬೋದು. ಈ ರೀತಿ ನಾನು ಒಂದು ಸ್ವಲ್ಪ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಬೋದು. ತುಂಬಾ ಪರ್ಫೆಕ್ಟಾಗಿ ಬಂದಿರುತ್ತೆ. ಒಂದು ಸ್ವಲ್ಪನೂ ತಳ ಹಿಡಿಯೋದಿಲ್ಲ. ಒಂದು 2 ಸ್ಪೂನ್ ತುಪ್ಪ, ಒಂದು ಸ್ವಲ್ಪ ನಾವು ಕಾರ್ನ್ಫ್ಲವರ್ನ ಬಳಸ್ಕೊಂಡು ಈ ರೀತಿ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಒಂದು ಬಾಂಬೆ ಹಲ್ವಾನ ನಾವು ರೆಡಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿದೆ. ಹಾಕಿರ್ತಕ್ಕಂಥ ನಾವು ಡ್ರೈ ಫ್ರೂಟ್ಸ್ ಕೂಡ ತುಂಬಾ ಪರ್ಫೆಕ್ಟಾಗಿ ಕಾಣಿಸ್ತಿತ್ತು. ಅಂಗಡಿಯಲ್ಲಿ ಕೂಡ ಇದೇ ರೀತಿಯಲ್ಲಿರುತ್ತೆ. ನೀವೇನಾದರೂ ಕೇಕ್ ಮೋಲ್ಡಿಗೆ ಹಾಕೋದಾಯಿತು ಅಂತಂದರೆ ಇದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕೂಡ ಮಾಡ್ಕೊಳ್ಬೋದು. ತಟ್ಟೆಗೆ ಹಾಕೋದಾಯಿತು ಅಂದರೆ ಇದೇ ಕನ್ಸಿಸ್ಟೆನ್ಸಿಯಲ್ಲಿರಬೇಕು, ಸ್ಪ್ರೆಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನೋಡಿ, ತುಂಬಾ ಪರ್ಫೆಕ್ಟ್ ಆದ ರೀತಿಯಲ್ಲಿ 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು ಈ ಒಂದು ಬಾಂಬೆ ಹಲ್ವಾ ರೆಸಿಪಿನ. ಈ ಹಿಂದೆ ಕೂಡ ಹಲವಾರು ರೀತಿಯ ಹಲ್ವಾ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.